ಸಪೋರ್ಟ್ ಅಣ್ಣ ಫೋಟೋ ಬೇಕಾ ಮೆಡಿಕಲ್ ಆಯ್ತು ಇದರಿಂದ ನಮ್ಮ PLD ಬ್ಯಾಂಕ್ ವತಿಯಿಂದ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿರ್ತವೆ. ಗೌರ್ಮೆಂಟ್ ಆದೇಶದ ಪ್ರಕಾರವಾಗಿ ರಕ್ತದಾನ ಶಿಬಿರ ಮಾಡುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಪೇಷಂಟ್ಗಳಿಗೆ ಓಪಡಲ್ಲಿರ್ತಕ್ಕಂಥ ಪೇಷಂಟ್ಗಳಿಗೆ ರಕ್ತದಾನ ಮಾಡೋದು ಅವ್ರಿಗೆ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್. ಆಮೇಲೆ ಪರಿಸರ ಉಳಿಸ್ಬೇಕಂತೇಳಿ ಗಿಡ ನೆಡುವ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ನಮ್ಮ ಬ್ಯಾಂಕ್ ವತಿಯಿಂದ ನಮ್ಮ PLD ಬ್ಯಾಂಕ್ ವತಿಯಿಂದ ನಾವು ಡೆವಲಪ್ಮೆಂಟ್ ಲೋನ್ ಇರಲಿ, ಟ್ಯಾಕ್ಸ್ ಲೋನ್ ಇರಲಿ, ಕುರಿ ಲೋನು, ಎತ್ತಿನ ಲೋನು ಇವೆಲ್ಲ ಕೊಡ್ತಿದ್ದೀವಿ ಸರ್. ಈಗ ನಮ್ಗೆ ಅಲಾಟ್ಮೆಂಟ್ ಬಂದಿದೆ, ಆಗಲಿ ನಾವು ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಯಾರ ರೈತರು ಬಂದು ಕೇಳಿದ್ರು ಕೊಡ್ತೀವಿ ಸರ್. ಈ ರಕ್ತದಾನ ಶಿಬಿರದಲ್ಲಿ ಸುಮಾರು ಒಂದು 40-50 ಜನ ಈಗಾಗಲೇ ಕೊಟ್ಟಿದೆ ಸರ್. ಇನ್ನೂ ಭಾಳ ಜನ ಇದೆ ಸರ್. ನಮ್ಮ ಬ್ಯಾಂಕ್ ವತಿಯಿಂದ ಸರ್ಕಾರ ಆದೇಶದ ನಿಮಿತ್ತ ನಾವು ಬ್ಯಾಂಕ್ ವತಿಯಿಂದ ನಮ್ಮ PLD ಬ್ಯಾಂಕ್ ವತಿಯಿಂದ ನಾವು ರಕ್ತದಾನ ಶಿಬಿರವನ್ನು ಮಾಡಿದ್ವಿ. ಭಾಳಷ್ಟು ಜನ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಮತ್ತು ಅದಲ್ಲದೆ ನಮ್ಮ ಬ್ರಾಂಚ್ ಆಫೀಸ್ ಇದೆ. ನಮ್ಮ ಬ್ರಾಂಚ್ ಆಫೀಸ್ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆಮೇಲೆ ಪರಿಸರ ಉಳಿಬೇಕಂದ್ರೆ ಗಿಡ ನೆಡುವ ಕಾರ್ಯಕ್ರಮ ಪಕ್ಷಿಗೆ, ಪ್ರಾಣಿಗಳಿಗೆ, ಮನುಷ್ಯರಿಗೂ ಕೂಡ ಜ್ಞಾನ ಆಗ್ತಾ ಅಂತೇಳಿ ಆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆಮೇಲೆ ರಕ್ತದಾನ ಶಿಬಿರದಿಂದ ಭಾಳಷ್ಟು ಜನಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲೆ ಅಲ್ಲಿ ಓಪಿಯಲ್ಲಿರ್ತಕ್ಕಂಥ ಪೇಷಂಟ್ಗಳು ಯಾರ್ಯಾರು ಜೀವ ಉಳಿಸ್ಬೇಕಂದ್ರೆ ಅದು ರಕ್ತ ಬೇಕು. ಹಂಗಾಗಿ ರಕ್ತದಾನ ಶಿಬಿರ ಮಾಡೋದ್ರಿಂದ ಭಾಳ ಒಳ್ಳೆಯದು. ಅಂಥ ಕಾರ್ಯಕ್ರಮದಿಂದ ಹೆಚ್ಚಿನ ರೀತಿಯಲ್ಲಿ ಮಾಡೋದು ಒಳ್ಳೆಯದು. ಆಮೇಲೆ ಬ್ಯಾಂಕಿನ ವತಿಯಿಂದ ಈಗ ನಮಗೆ ಅಲಾಟ್ಮೆಂಟ್ ಬಂದಿದೆ ಅಮೌಂಟ್. ಈಗ ರೈತರಿಗೆ ಎಲ್ಲರಿಗೆ ಟ್ಯಾಕ್ಟರ್ ಲೋನ್ ಇರಲಿ, ಕುರಿ ಲೋನ್ ಇರಲಿ, ಎತ್ತುಳು ಲೋನು, ಡೆವಲಪ್ಮೆಂಟ್ ಲೋನು ಇವೆಲ್ಲ ಕೊಡ್ತದೆ. ಅಂದರೆ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತದೆ ರೈತರ ಪರವಾಗಿ. ಆಮೇಲೆ ನಮ್ಮ ಮಕ್ಕಳು ಕೂಡ ನಮ್ಮ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಇದ್ದು ರಾಘವ್ ರೆಡ್ಡಿ ಅಂತೇಳಿ ಆತ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ. ನನ್ನ ಮಗ ಕೂಡ ಜನತಾ ಬಜಾರ್ ಡೈರೆಕ್ಟರ್, ಸಣ್ಣ ಮಗ ಪ್ರದೀಪ್ ರೆಡ್ಡಿ ಎಲ್ಲನೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತದೆ. ನಾವೆಲ್ಲಿ ಕೈ ಚಾಚೋದಂಥ ಬುದ್ಧಿ ಇಲ್ಲ ನಮ್ಮ ಹತ್ರ. ನಮ್ಮ ಸ್ವಂತ ದುಡ್ಡಿಂದ ಸರ್ ಯಾರೇ ಬರಲಿ ಸರ್ ರೈತರಿಗೆ ಕೊಡ್ತೀವಿ. ಪಾಣಿ ಇರಬೇಕು, ಲೋನ್ ಕೊಡ್ತೀವಿ ನಾವು. ಮತ್ತು ಬಡ್ಡಿ ಇಲ್ಲ ಸಾಲ. ಟ್ಯಾಕ್ಟ್ರ್ ಅಂದರೆ 8 ಲಕ್ಷ 10 ಲಕ್ಷವರೆಗೆ ಕೊಡ್ತೀವಿ. ಡೆವಲಪ್ಮೆಂಟ್ ಲೋನ್ ಅಂದರೆ ಎಕರೆ ಲೆಕ್ಕದ ಮೇಲೆ ಕೊಡ್ತೀವಿ. 1 ಎಕರೆಗೆ ಇಷ್ಟ ಅಂತ 2 ಎಕರೆ ತರ್ತಾರೆ, ಒಬ್ಬರು 5 ಎಕರೆ ಪಾಣಿ ತರ ಆ ಥರದ ಮೇಲೆ ಕೊಡ್ತೀವಿ. ಎಲ್ಲ ಥರ ಕೊಟ್ಟು ಬಡ್ಡಿ ಇಲ್ಲ ಸಾಲ ಸರ್, ಜೀರೋ ಬಡ್ಡಿ ಇದ್ದಂಗೆ ಆ ಥರ ಕೊಡ್ತೀವಿ. ರೈತ ಹೌದು, ಭಾಳ 4 ಆಣೆ ಬಡ್ಡಿ ಸರ್. ಅದು 4 ಆಣೆ ಬಡ್ಡಿ. ರೈತರಿಗೆ ಒಳ್ಳೇದಾವಾಗ ಸರ್. ಮಳೆ ಇಲ್ಲ, ಇವಾಗ ಮಳೆ ಇಲ್ಲ, ಡ್ಯಾಮ್ ತುಂಬಿಲ್ಲ. ಮೊನ್ನೆ ಹೊಸ ಗೇಟು ಕುಂದಿಸಿದ್ದಾರೆ. ಮಳೆ ಬರ್ಬೇಕಂತ ಹೋದ ಸಲ ಈ ಟೈಮ್ಗೆಲ್ಲ 50-60 TMC ನೀರಿದ್ದು. ಈ ಸಲ ಏನೋ ನೀರೇ ಇಲ್ಲ. ಮೇಲೆ ಕೂಡ ಇಂಪ್ಲೋ ಇಲ್ಲ ಈಗ ಸದ್ಯಕ್ಕೆ. ಮಳೆ ಚೆನ್ನಾಗಿ ಬಂದು ಮೇಲೆ ಡ್ಯಾಮ್ ತುಂಬಿ ರೈತರಿಗೆ ಒಳ್ಳೇದಾಗಬೇಕು. ನಮ್ಮ ಬ್ಯಾಂಕ್ನಲ್ಲಿ ಲೋನ್ ಕೊಡೋಕೆ ನಾವು ರೆಡಿ ಇರ್ತೀವಿ. ರೈತರು ಒಳ್ಳೇದಾಗ ರೈತರು ಬೇಯಿಸ್ತಾರೆ, ನಾವು ಬೇಯಿಸಿರ್ತೀವಿ. ಅಲ್ಲ ದೇಶ ಬೇಯಿಸಿರ್ತೈತೆ. ರೈತ ಇಲ್ಲಪ್ಪ ಅಂದರೆ ಎಲ್ಲರಿಗೂ ಬದುಕೋದು ಕಷ್ಟ ಸರ್. ಫಸ್ಟು ರೈತರು ಬೇಯಿಸಿರ್ಬೇಕು ಸರ್. ಎಲ್ಲ ಪಾರ್ಟಿಯವ್ರು ಹೇಳ್ತಾರೆ, ಆದರೆ ಕೆಲಸ